ಒಂದಷ್ಟು ಅವರು ನನ್ನನ್ನು ಅರ್ಥ ಮಾಡ್ಕೊಂಡ್ರು, ನಾನು ಅವ್ರನ್ನ ಅರ್ಥ ಮಾಡ್ಕೊಂಡೆ. ಟೀಮಿಂದ ಈಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಪ್ರೋಮೋ ಮಾತ್ರ ಸಖತ್ತಾಗಿದೆ. ಅದರಲ್ಲಿ ಗಿಲ್ಲಿದು ಕ್ವಾಟ್ಲೆ ಅಂತೂ ಸೂಪರ್ ಆಗಿದೆ. ಗಿಲ್ಲಿ ಮಾಡಿರೋ ಒಂದು ಕೆಲಸವನ್ನ ನಿಮಗೆ ವಿವರಣೆ ಮಾಡಿ ಹೇಳ್ತಾ ಹೋಗ್ತೀನಿ ನೋಡಿ. ಇವತ್ತು ನೈಟ್ ನೋಡೋದಕ್ಕೆ ಮಾತ್ರ ಸಖತ್ ಮಜವಾಗಿರುತ್ತೆ. ಏನಂತಂದ್ರೆ ಇವತ್ತು ಬಿಗ್ ಬಾಸ್ ಮನೆಗೆ ಈ ಗೆಸ್ಟ್ ಆಗಿ ಯಾರು ಬಂದಿದ್ದಾರೆ ಅಂತಂದ್ರೆ ಅನುಪಮ ಗೌಡ ಆಂಕರ್ ಇದಾರಲ್ಲ, ಅವ್ರು ಬಂದಿದ್ದಾರೆ. ಬಂದಾಗ ಏನೇನೆಲ್ಲ ಆಗ್ತಿದೆ ಅನ್ನೋದನ್ನ ಅವತ್ತು ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಸುದೀಪ್ ಅವರು ಈ ವಾರ ಪೂರ್ತಿ ಬರದೇ ಇರೋದ್ರಿಂದ ಹಂಗಾಗಿ ಒಬ್ಬೊಬ್ಬ ಗೆಸ್ಟ್ ಬರ್ತಿದ್ದಾರೆ. ಜೊತೆಗೆ ಈ ಮಧ್ಯಾಹ್ನ ಮೇಲೆ ಇನ್ಯಾರು ಗೆಸ್ಟ್ ಕಳಿಸ್ತಾರೋ ಗೊತ್ತಿಲ್ಲ. ನಿಜವಾಗ್ಲೂ ಕೂಡ ಒಂದು ಕ್ಯೂರಿಯಾಸಿಟಿ ಬರ್ತಾ ಇದೆ ಆಟ ನೋಡೋದು ಕೂಡ ಕೆಲವ್ರಿಗೆ, ಅಷ್ಟು ಸಖತ್ತಾಗಿದೆ. ಈಗ ಅನುಪಮ ಗೌಡ ಅವರು ಒಳಗಡೆ ಬಂದ ತಕ್ಷಣನೇ ಏನ್ ನಡೀತು ಅನ್ನೋದು ನಿಮ್ಗೆ ವಿವರಣೆ ಹೋಗ್ತೀನಿ ನೋಡಿ. ಅನುಪಮ ಗೌಡ ಅವರು ಒಳಗಡೆ ಬಂದ ತಕ್ಷಣ ಎಲ್ಲರೂ ಖುಷಿ ಆಗ್ತಾರೆ. ಖುಷಿ ಆದ ತಕ್ಷಣನೇ ಒಬ್ಬೊಬ್ಬರ ಬಗ್ಗೆ ಅವ್ರ ಅಭಿಪ್ರಾಯಗಳನ್ನ ತಿಳಿಸುವಂಥದ್ದು, ಅವ್ರ ಮೇಲೆ ಏನು ಪ್ರೀತಿ ಇರುತ್ತೆ ಅನ್ನೋದನ್ನ, ಅವ್ರ ಮೇಲೆ ಏನು ವ್ಯಕ್ತಿವೆ ಒಳ್ಳೆತನ ಇರುತ್ತೆ ಅನ್ನೋದು ತಿಳಿಸೋದು ಒಂದು ಏನೋ ಪ್ಲಾನ್ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲ ಹೇಳ್ಕೊಬರುವಾಗ ಇಲ್ಲಿ ಪ್ರೋಮೋದಲ್ಲಿ ತೋರಿಸಿದ್ದು ಯಾರ್ದು ಅಂತಂದ್ರೆ ಅಶ್ವಿನಿ ಗೌಡ ಅವರು ರಘು ಅವ್ರ ಮೇಲೆ ಹೇಳಿರೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಷ್ಟು ಫನ್ ಆಗಿದೆ ಅಂತಂದ್ರೆ ನಿಜವಾಗ್ಲೂ ಗಿಲ್ಲಿ ಮತ್ತೆ ಧ್ರುವ ಅಂತಂತೂ ಒಳ್ಳೆ ಮಜಾ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಸಕ್ಕತ್ತಾಗಿ ಎಲ್ಲರೂ ಕೂಡ ಮನೆಯಲ್ಲರೂ ಎಲ್ಲರೂ ಮಜಾ ಮಾಡಿದ್ರೆ, ಗಿಲ್ಲಿದು ಮತ್ತೆ ಧ್ರುವ ಅಂತಂತೂ ಫುಲ್ ಕ್ವಾಟ್ಲೆ ಇದೆ. ಏನಂತಂದ್ರೆ ಅಶ್ವಿನಿ ಗೌಡ ಅವರು ರಘು ಅವ್ರ ಬಗ್ಗೆ ಹೇಳ್ತಾರೆ. ರಘು ಅವರು ಒಂದು ರೀತಿ ಒಂದು ಮಗು ಇದ್ದಂಗೆ. ನಾನು ಅವ್ರ ಬಗ್ಗೆ ಏನೇ ತಿಳ್ಕೊಂಡಿದ್ದೆ, ಈಗ ಅವ್ರ ಮೇಲೆ ನನಗೆ ತುಂಬಾ ಒಂದು ರೀತಿ ಪ್ರೀತಿ ಇದೆ. ಅವ್ರನ್ನ ರಘು ಅಣ್ಣ ಅಂತ ಕರಿಬೇಕು ಆದ್ರೆ ಅಂತ ಒಂದು ಪಾಸ್ ಮಾಡ್ತಾರೆ. ಅಲ್ಲಿರೋರು ಎಲ್ಲರೂ ಕೂಡ ಬೇಡ 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 ಅಂತ. ಅದರಲ್ಲಂತೂ ಧ್ರುವ ಅಂತಂತೂ ಸಿಕ್ಕಾಬಟ್ಟೆ ಒಂದು ರೀತಿ ಇಂಡೈರೆಕ್ಟ್ ಆಗಿ ಕರಿಬೇಡಿ ಅನ್ನೋದು. ಅಶ್ವಿನಿ ಗೌಡ ಅವರು ಕೂಡ ಅಣ್ಣನ ಕರೀದಿಲ್ಲ ಆ ಥರ ಹೇಳ್ತಾರೆ. ನಿಜವಾಗ್ಲೂ ಕೂಡ ಸಖತ್ತಾಗಿದೆ. ಹಂಗಿರ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಗಿಲ್ಲಿ ಒಂದು ಮಾತು ಹೇಳ್ತಾನೆ. ಏನಂತ ಹೇಳ್ತಾನೆ ಅಂತಂದ್ರೆ, ಗಿಲ್ಲಿ ಈ ಸ್ವಯಂವರ ಇಬ್ರಿಗೂ ಕೂಡ ಸ್ವಯಂವರ ಆಗ್ತಿದೆ ಅಕ್ಕ ಅಂತೇಳಿ ಅನುಪಮ ಗೌಡಗೆ ಹೇಳ್ತಾರೆ. ನಿಜವಾಗ್ಲೂ ಕೂಡ ಗಿಲ್ಲಿ ಮಾತು ಅದ್ ಏನ್ ಗುರು, ಒಂದು ಸ್ಪಾಟ್ಗೆ ಆನ್ ಸ್ಪಾಟ್ ಆ ಮಾತುಗಳದ್ದು ಹೆಂಗೆ ಬರ್ತಾ ಗೊತ್ತಿಲ್ಲ. ಅವ್ನು ಏನ್ ಗುರು, ಅದ್ ಏನ್ ಶಕ್ತಿ ಇದೆ, ಅದ್ ಯಾವ ತರ ಟ್ಯಾಲೆಂಟ್ ಇದೆ ಅಂತ ಗೊತ್ತಿಲ್ಲ. ಅಶ್ವಿನಿ ಗೌಡ ಅವ್ರು ಮಾತಾಡ್ತಿದ್ದಂಗೆ ರಘು ಅವರು ಕೂಡ ಒಂದ್ ರೀತಿ ಭಾವನಾತ್ಮಕವಾಗಿ ಗಿಲ್ಲಿ ಅವ್ರನ್ನ ರಘು ಅವ್ರನ್ನ ನಾನು ಅಣ್ಣ ಅಂತ ಕರಿಬೇಕು ಅನ್ಸುತ್ತೆ ಆದ್ರೆ ಅಂತಕ್ಕೇನೆ ಅವ್ರೊಂದು ಪಾಸ್ ಮಾಡ್ತಾರೆ. ಹಂಗಂತಿದ್ದಂಗೆ ಇವರೆಲ್ಲರೂ ಕೂಡ ಕಾಮಿಡಿ ಮಾಡ್ತಿದ್ದಂಗೆ ಗಿಲ್ಲಿ ನನಗೆ ರಘು ಅವ್ರ ಮೇಲೆ ತುಂಬಾ ಒಂದ್ ರೀತಿ ಗೌರವ ಇದೆ, ಪ್ರೀತಿ ಇದೆ ಅಂತ ಏನು ರಘು ಅವರು ಹೃದಯದ ಮೇಲೆ ಕೈ ಇಟ್ಕೊಂಡು ಅವ್ರ ಎದೆ ಮೇಲೆ ಕೈ ಇಟ್ಕೊಂಡು ವಾವ್ ಅಂತ ಫೀಲ್ ಮಾಡೋದು ಅಂದ್ರೆ ಅದೊಂದ್ ರೀತಿ ಸಖತ್ತಾಗಿದೆ ಕಾಮಿಡಿ. ಯಾರ್ಯಾರ ಬಗ್ಗೆ ಏನೇನು ಹೇಳ್ತಾರೆ ಅನ್ನೋದು ಇವತ್ತು ಪೂರ್ತಿ ವಿಡಿಯೋದಲ್ಲಿ ತೋರಿಸ್ತಾರೆ. ಆದ್ರೆ ಅಶ್ವಿನಿ ಅವರು ರಘು ಅವ್ರ ಬಗ್ಗೆ ಹೇಳದ್ನೆ ದೊಡ್ಡ ಹೈಲೈಟ್ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಸಖತ್ತಾಗಿದೆ. ಅದರಲ್ಲಿ ಆನ್ ಸ್ಪಾಟ್ ಗಿಲ್ಲಿ ಹೇಳಿದ್ದೇನಂತಂದ್ರೆ ಸ್ವಯಂವರ ಅಂದ್ರೆ ಅಶ್ವಿನಿ ಮತ್ತೆ ಈ ರಘು ಅವ್ರನ್ನ ಒಂದು ಸ್ವಯಂವರ ಮಾಡಿ ಮತ್ತೆ ಏನಾದ್ರು ಒಂದ್ ರೀತಿ ಏನೋ ಒಂಥರ ಜೋಡಿ ಮಾಡ್ತಾರೋ ಅಂತ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಅಶ್ವಿನಿ ಅವರು ಬಂದಾಗ ಯಾವ ತರ ಖರಾಬಾಗಿ ಎಷ್ಟೊಂದು ಡೇರಿಂಗ್ ಆಗಿ ಎಷ್ಟು ಕೋಪ ತಾಪ ಏನಾದ್ರು ಸಾಧಿಸ್ಬೇಕು, ಏನಾದ್ರು ಮಾಡ್ಬೇಕು, ಯಾರಿಗೂ ಜಗ್ಬಾರ್ದು ಅಂತ ಇದ್ದವರು ಇವತ್ತು ಈ ಲೆವೆಲ್ ಬಂದಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅದಕ್ಕಂತ 10 ಪಟ್ಟು ಮೊನ್ನೆ ತಾನೇ ಬಂದಂತ ರಘುವರ ಮಿಸ್ಸಸ್ ಮತ್ತೆ ಅವ್ರ ಮಗ, ಅವ್ರ ಮಿಸ್ಸಸ್ಗೆ ತುಂಬಾ ಗಾಬರಿ ಆಗ್ತಿತ್ತು. ಅವರು ಹೋಗಬಾರೋ ಅಂತಲೇ ಮಾತಾಡ್ತಾರೆ. ಬಟ್ ಅವರ ಒಂದು ಅಂಡರ್ಸ್ಟ್ಯಾಂಡಿಂಗು, ಏನೋ ನೀನು ಮನೇಲಿದ್ದಾಗ ಹಂಗಿದ್ದ ಇಷ್ಟೊಂದು ಸಾಫ್ಟ್ ಆಗ್ಬಿಟ್ಟಿದ್ಯಾ ಅಯ್ಯಪ್ಪ ಅಂತ ಎಲ್ಲರೂ ಗಾಬರಿ ಆಗ್ತಾರೆ. ಅವ್ರ ಮನೆಗೆ ಬಂದು ನೋಡಿದ ತಕ್ಷಣ ರಘುವರ್ನ ಒಂದ್ ರೀತಿ ರಘುವರು ಅವ್ರನ್ನ ಮಿಸ್ಸಸ್ನ ತಬ್ಕೊಂಡು ಒಂದ್ ರೀತಿ ಕಣ್ಣೀರ್ ಹಾಕ್ಬಿಟ್ರು. ಯಾಕೆ ಕಳ್ತಾ ಇದೀವಿ ಇವತ್ತು ನನ್ನ ಬರ್ತಡೆ ಅಂತಾರೆ. ಹೌದು ಅದಕ್ಕೆ ವಿಶ್ ಮಾಡಲ್ವಾ ಅಂತ ತಕ್ಷಣನೇ ವಿಶ್ ಹ್ಯಾಪಿ ಬರ್ತಡೆ ಅಂತ ರಘುವರು ಹೇಳ್ತಾರೆ. ಅಂದ್ರೆ ಆಯಾ ದಿನ ಅವ್ರವ್ರ ಸಂದರ್ಭಗಳನ್ನ ಬಿಗ್ ಬಾಸ್ ಹೆಂಗೆ ಒಂದು ರೀಕ್ರಿಯೇಟ್ ಮಾಡ್ಕೊಡ್ತಾ ಇದೆ ಅಂತಂದ್ರೆ ನಿಜವಾಗ್ಲೂ ಕೂಡ ರಘುವರ್ಗಂತೂ ಫುಲ್ ಖುಷಿ ಆಯ್ತು. ಯಾಕೆಂತಂದ್ರೆ ರಘುವರ ಒಂದು ಮಿಸ್ಸಸ್ ಬರ್ತಡೇನ ಅಲ್ಲೇ ಸೆಲೆಬ್ರೇಟ್ ಮಾಡಿ ರಘುವರ್ಗೆ ಒಂದ್ ರೀತಿ ಬರೀ ಮನೇಲಿ ಮಾಡಿದ್ರೆ ಏನೋ ಒಂದು ಏರಿಯಾ ಗೊತ್ತಿತ್ತು, ಆದ್ರೆ ಇಡೀ ಕರ್ನಾಟಕಕ್ಕೆ ಗೊತ್ತಾಗೋ ರೀತಿ ಮಾಡಿದ್ರಲ್ಲ, ಅದಕ್ಕೆ ರಘುವರ್ಗೆ ತುಂಬಾ ಒಂದ್ ರೀತಿ ಹೃದಯ ತುಂಬಿ ಬಂತು. ಅವ್ರ ಮಗ ಎಷ್ಟು ನೋಡಿ ಫಾರಿನ್ ಮಗನ್ ತರ ಇದ್ರು, ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಮಗ ಮತ್ತೆ ಹೆಂಡತಿ, ಸಖತ್ತಾಗಿತ್ತು. ಆಗ ರಘುವರು ಎಷ್ಟು ಎಕ್ಸ್ಪ್ರೆಸ್ ಆಗಿ ಹೇಳ್ತಾ ಇದ್ರು. ಆಗ ಅವ್ರ ಮಿಸ್ಸಸ್ ಹೇಳ್ತಾ ಇದ್ದೆ ಏನಂತಂದ್ರೆ, ಇವ್ನ ಮನೇಲಿ ಹಿಂಗ್ ಅಲ್ವೇ ಅಲ್ಲ, ಅಂದ್ರೆ ಅವ್ರು ಸ್ಟಾರ್ಟಿಂಗು ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಾಗ್ಲೇ ಹೇಳ್ತಿದ್ರು ರಘುವರು, ನಾನೊಂಥರ ಸರಿ ಇಲ್ಲ, ನಾನು ತಲೆ ಕೆಟ್ಟರು ಸರಿ ಇಲ್ಲ, ಯಾರನ್ನು ಬಿಡೋದಿಲ್ಲ ಅಂತಲೇ ಹೇಳ್ಕೊ ಬರ್ತಿದ್ರು. ಅವ್ರ ಮಿಸ್ಸಸ್ ಹೇಳ್ತಿದ್ರು, ಮನೇಲಿ ಏನಾದ್ರು ನಾವು ಮನೇಲಿ ಇತ್ತು ಅವರೆಲ್ಲ ಹೊರಗಡೆಯಿಂದ ಬಂದು ಗಾಡಿ ಸೌಂಡ್ ಆಯ್ತು ಅಂದ್ರೆ ನಾವೆಲ್ಲ ಗಪ್ಚುಪ್ ಆಗ್ಬಿಡ್ತಿದ್ವಿ. ಒಂದು ನೀರು ತಂದು ಕೊಡ್ಬೇಕು ಕುಡಿಕು ಅಂತಂದ್ರು ಕೂಡ ನನಗೆ ಫೋನ್ ಮಾಡ್ಕರಿರು, ಅವ್ರ ಸೌಂಡ್ಗೆ ನಾವು ಅದ್ರ ಹೋಗ್ಬಿಡ್ತೀವಿ. ಜೊತೆಗೆ ರೂಮಲ್ಲಿ ಲೈಟ್ ಹಾಕ್ಬೇಕು ಅಂದ್ರು ನಾನು ಫೋನ್ ಮಾಡ್ಕರಿರು, ನಾವು
ಎಲ್ಲಿಗೋ ಹಾಕ್ಬಿಟ್ಟು ಬರ್ತೀವಿ, ಅಷ್ಟು ಭಯ, ಅಷ್ಟು ಇದರಲ್ಲಿ ಇರ್ತಿದ್ವಿ. ಯಾರ ಜೊತೆಗೂ ಬರೀದಿಲ್ಲ. ಆಮೇಲೆ ಜೊತೆಗೆ ಯಾರನ್ನೂ ಕೂಡ ಮುಟ್ಟಿಸ್ಕೊಳ್ದೇ ಇರುವಂಥವ್ರು ರಘು ಅವರು. ಅಂದರೆ ಬಾಡಿ ಫಿಟ್ನೆಸ್ ಬಗ್ಗೆ, ಬಾಡಿ ಒಂದು ಕಾನ್ಸಿಯಸ್ ಬಗ್ಗೆ ತುಂಬ ಆಸಕ್ತಿ ಕೆಲವ್ರಿಗೆ ಈಗಲೂ ಕೂಡ. ಆ ಥರ ಬಾಡಿ ಮೇಂಟೈನ್ ಮಾಡೋರಿಗೆ ಆ ಥರ ಇರುತ್ತೆ. ಅದರಲ್ಲಿ ಗಿಲ್ಲಿ ಹೋಗಿ ರಘುವಣ್ಣ ಅವ್ರ ಮೇಲೆ ಏನು ತಪ್ಕೊಳ್ಳೋದು, ರಘುವರ್ನ ಎಲ್ಲರನ್ನು ಕೂಡ ಎಳೆದಾಡೋದು, ಅವ್ರಿಗೆ ರಘುವರ್ ಹೊಡಿಯೋದು, ತಿವಿಯೋದು, ರಘುವರ್ನೆಲ್ಲ ಹಿಡ್ಕೊಂಡು ಆ ಕಡೆ ಈ ಕಡೆ ಜೋಲಾಡಿಸೋದು, ಏನೇನೋ ಮಾಡ್ತಿರು. ರಘುವರ್ನ ಈ ಥರ ಗಿಲ್ಲಿಂಗ್ ಎಷ್ಟೆಲ್ಲ ಮಾಡಿದ್ರು ಕೂಡ ರಘುವರು ಸುಮ್ಮನೆ ನಗ್ತಾನೆ ಇರ್ತಿದ್ರು. ಇದ್ರಲ್ಲಿ ಬೇಕಾದ್ರೆ ಅನ್ಕೋಬಹುದು ಎಲ್ಲೋ ಗೆಲ್ಲೋದಕ್ಕೋಸ್ಕರ ಟ್ಯಾಕ್ಟಿಕ್ಸ್ ಅಂತ. ಇಲ್ಲ ಇಲ್ಲ ಇಲ್ಲ, ಖಂಡಿತ ಇಲ್ಲ. ಬಿಗ್ ಬಾಸ್ ಮನೆ ಒಂದು ವ್ಯಕ್ತಿಗತ ಆಟ ಅಂತ ಹೇಳ್ತಾರಲ್ಲ, ಅಲ್ಲಿಗೆ ಹೋಗಿ ಬಂದವರು ಒಂದಷ್ಟು ಜನ ಬದಲಾವಣೆ ಆಗಿರೋದು ಸಹಜ. ಈ ಕೆಲವು ಸಿದ್ಧಾಶ್ರಮಗಳಲ್ಲಿ, ಕೆಲವು ಆಶ್ರಮಗಳಲ್ಲಿ ಓದಂಥ ಮಕ್ಕಳಿಗೂ ಬೇರೆ ಕಡೆ ಓದಂಥ ಮಕ್ಕಳಿಗೂ ತುಂಬ ಡಿಫ್ರೆನ್ಸ್ ಇರ್ತದಲ್ಲ, ಒಂದು ಸತ್ಕಾರ ಸಂಸ್ಕಾರ. ಆ ಥರ ಬಿಗ್ ಬಾಸ್ ಮನೆ ನಿಜವಲ್ಲೂ ಕೂಡ ಒಂದು ವ್ಯಕ್ತಿಗತ ಆಟ. ಅಲ್ಲಿ ಅಂತ ರಫ್ ಅಂಡ್ ಟಫ್ ಆಗಿದ್ದಂಥ ರಘು ಸ್ಟಾರ್ಟಿಂಗ್ ಬಂದಾಗ ಏನಾಗ್ಬಿಡುತ್ತೋ ಏನೋ ಅಂತ ಅನಿಸ್ತಿತ್ತು. ಆದರೆ ರಘು ಇಷ್ಟೊಂದು ಬದಲಾವಣೆ ಆಗಿರೋದು ನಿಜವಾಗ್ಲೂ ಕೂಡ ಮಿರಾಕಲ್. ನಿಜವಾಗ್ಲೂ ಕೂಡ ಅಂತ ರಘು ಯಾರ ಕೈಲಿ ಮುಟ್ಟಿಸ್ಕೋತಿಲ್ಲ, ಯಾರ ಮಾತನ್ನು ಕೇಳ್ತಿಲ್ಲ. ಆದರೆ ಇಲ್ಲಿ ಮನೇಲಿ ಇಷ್ಟೊಂದು ಸೈಲೆಂಟ್ ಆಗವ್ರೆ ಅಂತ ಅವ್ರ ಮಿಸ್ಸಸ್ ಹೇಳ್ತಿದ್ರು. ಅಂತ ರಘು ಇವತ್ತು ಒಂದ್ ರೀತಿ ಕೋಪ ತಾಪ, ಈ ಅಶ್ವಿನಿ ಗೌಡ ಅವ್ರ ಮೇಲೆ ಎಷ್ಟು ಕೋಪ ಇತ್ತು, ಅವ್ರು ಎಷ್ಟು ಜಗಳ ಎಲ್ಲ ಆಗಿತ್ತು, ಯಾವ್ದಕ್ಕೂ ಕೇರ್ ಮಾಡ್ತಿರ್ಲಿಲ್ಲ. ಹೋಗ್ಯ ನೀನು, ಹೋಗ್ಯ ಬಾರೆ ಅಂತೆಲ್ಲ ಅನ್ನೋರು. ಇವ್ರಿಗೂ ಸಿಕ್ಕಾಪಟ್ಟೆ ಜಗಳ ಆಗ್ತಿತ್ತು. ಅಂತ ರಘು ಇವತ್ತು, ಅಂತ ರಘು ಮತ್ತೆ ಅಷ್ಟೇ ಓವರ್ ಆಗಿ ಸಿಕ್ಕಾಪಟ್ಟೆ ಬೇಜಾರೆಲ್ಲ ಆಗ್ಬಿಡ್ತಿತ್ತು ಎಲ್ಲರೂ ಕೂಡ ಅಶ್ವಿನಿ ಗೌಡ ಅವರ ಒಂದೊಂದಿದು ಅಷ್ಟು. ಯಾಕಂದ್ರೆ ಅವ್ರು ಏನಂತಂದ್ರೆ, ನಾವು ಮನುಷ್ಯರೇ, ನಮ್ಮನ್ನು ಕೂಡ ಸಮಾನವಾಗಿ ನೋಡಿ, ಗಂಡ್ಮಕ್ಳ ಮೇಲೆ ಹೆಣ್ಮಕ್ಳು ಏನಿಲ್ವ ಆ ಥರ ಎಷ್ಟೋ ಸಾರಿ ಬರ್ತಿತ್ತು. ಅಂತ ಮಹಿಳೆ ಇವತ್ತು ಎಷ್ಟು ಸಾಫ್ಟ್ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ, ದಿನೇ ದಿನೇ ನೋಡ್ತಾ ಇದ್ರೆ ನಿಜ ಅನಿಸುತ್ತೆ. ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಮನೇಲಿ ಹಲವಾರು ಬದಲಾವಣೆಗಳೇ. ರಜತ್ ಮತ್ತೆ ಚೈತ್ರ ಬಂದಾಗ ಅದೊಂದು ನಿಜವಾದ ಬದಲಾವಣೆ. ಆಮೇಲೆ ಬಿಗ್ ಬಾಸ್ ವಿಲನ್ ಆಗಿದ್ದ ಅದೊಂದು ಬದಲಾವಣೆ. ಅವೆಲ್ಲವನ್ನು ನೋಡ್ತಾ ನೋಡ್ತಾ ನಿಜವಾಗ್ಲೂ ಕೂಡ ಈ ಸರಿ 12ನೇ ಸೀಸನು ಬಿಗ್ ಬಾಸ್ ಬಂದಿರೋ ಕಂಟೆಸ್ಟೆಂಟು, ಬಿಗ್ ಬಾಸ್ ನಡೆಸ್ಕೊಂಡಂತ ಪ್ರತಿಯೊಂದು ಸೆಗ್ಮೆಂಟ್ಗಳು ಕೂಡ ಸಖತ್ತಾಗಿತ್ತು. ನಿಜವಾಗ್ಲೂ ಕೂಡ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ನನಗೆ ಅನಿಸಿದ್ದು ನಾನು ಹೇಳ್ತಾ ಇದ್ದೀನಿ. ಹಂಗಾಗಿ ಇವತ್ತು ಈ ಸಾರಿ ಬಿಗ್ ಬಾಸ್ ಅಲ್ಲಿ ಎಲ್ಲರೂ ಕೂಡ ಒಂದು ರೀತಿ ಸಖತ್ತಾಗಿ ಫನ್ ಮಾಡ್ತಿದ್ದಾರೆ. ಆದರೆ ಇವತ್ತು ನಡೆದಂತ ಇದರಲ್ಲಿ ಅಶ್ವಿನಿ ಅವರು ರಘು ಅವ್ರ ಮೇಲೆ ಒಂದ್ ರೀತಿ ಲವ್ ಎಕ್ಸ್ಪ್ರೆಸ್ ಮಾಡ್ದಂಗೆ, ಒಂದ್ ರೀತಿ ಅವ್ರ ಮೇಲೆ ಪ್ರೀತಿ, ಅವ್ರ ಮೇಲೆ ಒಂದ್ ರೀತಿ ವಿಶ್ವಾಸದ ಮಾತುಗಳನ್ನ ಆಡಿದ್ದಂತೂ ನೋಡ್ತಿರೋ ಎಲ್ರೂ ಕೂಡ ಸಖತ್ತಾಗಿ ಟೆಂಪ್ಟ್ ಆಗೋಯ್ತು. ನಿಜವಾಗ್ಲೂ ಕೂಡ ಸೂಪರ್ ಅಂತ. ನೆನ್ನೆ ನೋಡ್ರೆ ಗಿಲ್ಲಿ ಅವರ ಇದು ಕಾವ್ಯಾರ ತಂದೆ ಒಂದು ಬ್ರಾಸ್ಲೈಟ್ ಅನ್ನ ಕೈಗೆ ಹಾಕಿ, ನೀನು ಯಾವಾಗ್ಲೂ ಕೂಡ ಯಾರು ರಘುವರ್ ಹತ್ರ ಬಿಚ್ಚಿ ಹಾಕೊಡ್ತಿದ್ದೆ ಕೈಗೆ. ಪಾಪ ಆ ಜೀವಕ್ಕೆ ಎಷ್ಟು ಅಯ್ಯೋ ಅನ್ಸಿರ್ಬೋದು. ಅಲ್ಲಿ ಮಾಡಿಸ್ಕೊಬಂದು ನೆನ್ನೆ ಅವರು ಇದ್ದಿದ್ದೆ ಒಂದು 10 ನಿಮಿಷ ಅಷ್ಟೇ, 10 ನಿಮಿಷಕ್ಕೆ ಬೇಗ ಕಳಿಸ್ಬಿಟ್ರು ವಾಪಸ್ಸು. ಹಂಗಾಗಿ ಆ ಇದರಲ್ಲಿ ಗಿಲ್ಲಿಗೆ ಎಷ್ಟು ಖುಷಿ ಆಯ್ತು. ಅವ್ರ ಫ್ಯಾಮಿಲಿದು ಒಂಥರ ಚೆನ್ನಾಗಿ ತೋರಿಸಿದ್ರು, ನೋಡೋರಿಗೆ ತುಂಬಾ ಖುಷಿ ಆಯ್ತು. ಇವತ್ತು ಇನ್ನೂ ಚೆನ್ನಾಗಿರುತ್ತೆ. ಈಗ ಆಲ್ರೆಡಿ ಅನುಪಮ ಗೌಡ ಅವರು ಸಖತ್ ಒಳ್ಳೆ ಆಂಕರು. ಅವ್ರು ಬಂದಿರುವಾಗ ಈ ತರ ನಮ್ಮ ಅಶ್ವಿನಿ ಅವರು ಈ ತರ ಎಕ್ಸ್ಪ್ರೆಸ್ ಮಾಡಿರೋದಂತೂ ಸಖತ್ತಾಗಿದೆ. ನಿಜವಾಗ್ಲೂ ನೋಡಕ್ ಫನ್ ಆಗಿದೆ. ಅದರಂತೂ ಅವರಿಬ್ರು ಒಂದು ಎಕ್ಸ್ಪ್ರೆಷನ್ ಗಿಲ್ಲಿ ಮತ್ತೆ ಧ್ರುವಂತೂ ಯಾವ ತರ ಕ್ವಾಟ್ಲೆ ಮಾಡೋರು, ಎಷ್ಟೊಂದು ಕಾಟ ಕೊಟ್ಟವ್ರೆ ಅವ್ರಿಬ್ರಿಗೆ. ಅಂದ್ರೆ ಅವ್ರು ಹೇಳ್ತಿರ್ಬೇಕಾದ್ರೆ ಮಾಡಿ 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 ಹಂಗಲ್ಲ ಹಿಂಗಲ್ಲ ಅಂತ ಅವ್ರು ಹೇಳ್ತಿರೋದಂತೂ ಸಖತ್ತಾಗಿದೆ. ನಿಜವಾಗ್ಲೂ ಪ್ರೋಮೋ ಬಿಟ್ಟಿರೋದ್ರಂತೂ ನಿಜವಾಗ್ಲೂ ಕೂಡ ಇವತ್ತು ಸಂಜೆ ಹೇಗಿರುತ್ತೆ ಅಂತ ನೋಡೋ ಕ್ಯೂರಿಯಾಸಿಟಿ ನಮಗೂ ಇದೆ. ಈ ತರ ಇರಬೇಕು ಬಿಗ್ ಬಾಸ್ ಅಂದ್ರೆ. ಬರೀ ಜಗಳ, ಅದು ಇದು, ಬರೀ ಅದು ಗಲಾಟೆ, ಇದು ಗಲಾಟೆ, ಲವ್ ಗಿವ್, ಅದು ಇದು, ರೊಮ್ಯಾನ್ಸ್ ಗಿಮ್ಯಾನ್ಸ್ ಬೇಜಾರಾಗ್ತಿತ್ತು. ಈ ತರದ ಒಂದು ಕಂಟೆಸ್ಟೆಂಟ್ಗಳಿದ್ದಾಗ ಈ ತರದ ಒಂದು ಕಂಟೆಂಟ್ ಬಿಗ್ ಬಾಸ್ ಕೊಡಬೇಕು. ಅದನ್ನ ನಿಜವಾಗ್ಲೂ ಬಿಗ್ ಬಾಸ್ ಮಾಡ್ತಿದೆ ಅನ್ಸುತ್ತೆ. ನೋಡೋಣ ಇವತ್ತು ಸಂಜೆ ಅಷ್ಟರೊಳಗೆ ಇನ್ನೊಂದು ಪ್ರೋಮೋ ಬಿಡ್ತಾರೆ, 3 ಗಂಟೆ ಅಷ್ಟರೊಳಗೆ. ಅವಾಗ ಇನ್ಯಾರು ಬರ್ತಾರೆ ಅಂತ ಗೊತ್ತಾಗುತ್ತೆ. ಮತ್ತೆ ಇನ್ನು ಏನೇನು ಆಗುತ್ತೆ ಇವತ್ತು ನೈಟು ಅನ್ನೋದು ಗೊತ್ತಾಗುತ್ತೆ. ಯಾಕೆಂದ್ರೆ ಸುದೀಪ್ ಅವ್ರು ಇಲ್ಲ ಅಂತಂದ್ರೆ ಬಿಗ್ ಬಾಸ್ ನೋಡೋಕೆ ತುಂಬಾ ಬೇಸರ ಆಗ್ತಿತ್ತು. ಬಟ್ ಆದ್ರೆ ಹೇಗೋ ಮ್ಯಾನೇಜ್ ಮಾಡ್ತಿದ್ರೆ, ಆದ್ರೂ ಈ ತರದ ಬಿಗ್ ಬಾಸ್ ಇಷ್ಟ ಮಾಡ್ತಾ ಇರೋದು ತುಂಬಾ ಖುಷಿ ಆಗುತ್ತೆ. ಬಿಗ್ ಬಾಸ್ ವೀಕೆಂಡ್ಗೆ ಶನಿವಾರ ಭಾನುವಾರ ಅಂತಂದ್ರೆ ಸುದೀಪ್ ಅವರೇ ಇರಬೇಕು. ಅವ್ರಿದ್ರೇನೆ ಒಂಥರ ಚಂದ. ಆದ್ರೆ ಅವರು ಮಾರ್ಕ್ ಸಿನಿಮಾ ಪ್ರಮೋಷನ್ ಇರೋದ್ರಿಂದ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ. ಹಂಗಾಗಿ ಆ ಸಿನಿಮಾಗೋಸ್ಕರ ಅವ್ರು ಸ್ಟ್ರಗಲ್ ಮಾಡ್ತಿದ್ದಾರೆ. ಅವ್ರು ಇಲ್ದೇ ಇರೋ ಸಂದರ್ಭದಲ್ಲಿ ಈ ತರ ಬೇರೆ ಬೇರೆ ಸೆಲೆಬ್ರಿಟಿಗಳನ್ನ ಕರೆಸಿ ಒಳಗಡೆ ಒಂದು ಎಂಟರ್ಟೈನ್ಮೆಂಟ್ ಮಜಾ ಕೊಡ್ತಾ ಇರೋದು ಸಖತ್ತಾಗಿದೆ. ನೋಡೋಣ ಮಧ್ಯಾಹ್ನ ಮೇಲೆ ಇನ್ಯಾರು ಒಬ್ಬ ಸ್ಟ್ರಾಂಗ್ ಆಗಿರುವಂತ ಗೆಸ್ಟ್ ಬರ್ಬೋದು ಅನ್ಸುತ್ತೆ. ಯಾಕೆಂದ್ರೆ ನಿನ್ನೆ ರೀಸ್ಮಾ ನಾಣಯ್ಯ, ಜೋಗಿ ಪ್ರೇಮ್ ಬಂದಿದ್ರು. ಮತ್ತೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಆರ್ಟಿಸ್ಟ್ಗಳು ಬಂದಿದ್ರು. ಇವತ್ತು ಬೆಳಿಗ್ಗೆ ಇವ್ರು ಬಂದಿದ್ರು, ಯಾರು ಆಂಕರ್ ಮತ್ತೆ ಆಕ್ಟರ್ ಆದಂತ ಅನುಪಮ ಗೌಡ. ಮಧ್ಯಾಹ್ನ ಮೇಲೆ ಯಾರೋ ಸ್ಟ್ರಾಂಗ್ ಆಗಿರೋರು ಕಳಿಸ್ತಾರೆ ಅಂತ ನಮ್ಗೆ ಅನ್ನಿಸ್ತಿದೆ. ನಿಮ್ ಪ್ರಕಾರ? ಆಮೇಲೆ ಜೊತೆಗೆ ಇನ್ನೊಂದು ಏನಂತಂದ್ರೆ, ಇವತ್ತು ಮನೆಯಿಂದ ಯಾರು ಹೋಗ್ತಾರೆ ಅನ್ನೋದು ತುಂಬಾ ಕ್ಯೂರಿಯಾಸಿಟಿ ಇದೆ. ನೆನ್ನೆ ತೋರಿಸ್ತಿರೋದು ನೋಡ್ರೆ ನಮಗೆ ಗಾಬರಿ ಆಗ್ತಿತ್ತು. ಯಾರು ಹೋಗ್ಬಿಟ್ರು ಒಂಥರ ಅಯ್ಯೋ ಅನ್ನಿಸ್ತಿತ್ತು. ಇವತ್ತು ಮನೆಯಿಂದ ಯಾರು ಹೋಗ್ತಾರೆ, ಯಾರು ಹೋಗ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಮತ್ತೆ ಗಿಲ್ಲಿ ಸ್ವಯಂವರವನ್ನ ಅಶ್ವಿನಿ ಮತ್ತೆ ರಘು ಅವ್ರ ಬಗ್ಗೆ ಮಾಡಿದ್ದು ನಿಮ್ಗೆ ಎಷ್ಟು ಖುಷಿ ಆಯ್ತು? ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇದೇ ರೀತಿ ಅಪ್ಡೇಟ್ಗಾಗಿ ನೋಡ್ತಾ ಇರಿ. ಥ್ಯಾಂಕ್ ಯು.